ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಾವಣ್ಯ. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಫ್ರೀಯಾಗಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಲೋಗೋನ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡೋಕೆ ಹೊರಟಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ನಿಮಗೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಬೇರೆ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬೇ ನನ್ನ ಮೋಟಿವೇಶನು ನೆಕ್ಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡೋದಕ್ಕೆ. ಸೊ ಬನ್ನಿ ನೋಡೋಣ ಹೇಗೆ ಲೋಗೋಸ್ನ ಕ್ರಿಯೇಟ್ ಮಾಡೋದು ಅಂತ. ಪ್ಲೇಸ್ಟೋರ್ಗೆ ಹೋಗಿ ನೀವು ಲೋಗೋ ಮೇಕರ್ ಫಾರ್ ಫ್ರೀ ಅಂತ ಸರ್ಚ್ ಮಾಡಿ. ಇದು ಲೋಗೋ ಮೇಕರ್, ಇದು ಡಿಸೈನ್ ನೋಡ್ತಾ ಇದ್ದೀರಲ್ಲ, ಲೋಗೋ ಜನ್ರೇಟರ್ ಆ್ಯಂಡ್ ಲೋಗೋ ಮೇಕರ್, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಆಗ್ತಾಯಿದೆ. ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಲೋಗೋನ ಫ್ರೀಯಾಗಿ ಡಿಸೈನ್ ಮಾಡ್ಬೋದು. ಜಸ್ಟ್ ಒನ್ ಟ್ಯಾಪ್ ಮಾಡಿದ್ರೂ ನಿಮಗೆ ಎಷ್ಟೊಂದು ಲೋಗೋ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಟೂಲ್ಸ್ ಇರುತ್ತೆ, ಅದು ಅಗೈನ್ ನಮ್ಮ ಕ್ರಿಯೇಟಿವಿಟಿ, ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊತೀವಿ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕ್ರಿಯೇಟಿವಿಟಿ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಈ ಟೂಲ್ಸ್ನ ಸಪೋರ್ಟ್ ತೊಗೊಂಡು ನಾವು ಲೋಗೋನ ಡಿಸೈನ್ ಮಾಡಬೇಕು. ಸೊ ನಿಮಗೆ ರೆಡಿಮೇಡ್ ಇಮೇಜಸ್ ಇದೆ, ನಿಮಗೆ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಎಷ್ಟೊಂದು ರೆಡಿಮೇಡ್ ಆಪ್ಷನ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಇದು ನಮ್ಮ ಕ್ರಿಯೇಟಿವಿಟಿಯಿಂದ ಲೋಗೋನ ಡಿಸೈನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ಸ್ಟಾಲ್ ಆಗ್ತಾಯಿದೆ, ಡೌನ್ಲೋಡ್ ಆಗ್ತಾಯಿದೆ. 30% ಆಗಿದೆ. ನಾವು ಇನ್ಸ್ಟಾಲ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಹೇಗೆ ಲೋಗೋನ ತುಂಬ ಈಸಿಯಾಗಿ ನಾವು ಡಿಸೈನ್ ಮಾಡೋದು ಅಂತ. ಇದನ್ನು ಹಾಗೆ ಲೋಗೋ ಸಿಂಬಲ್ ನೋಡ್ಕೊಳ್ಳಿ ಯಾವ ಥರ ಇಮೇಜ್ ಇದೆ ಅಂತ. ಇದನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಅಪ್ಲಿಕೇಶನ್ ಇದು, ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ ಲೋಗೋ ಮಾಡಲಿಕ್ಕೆ. ಇದು ಫ್ರೀ ಅಪ್ಲಿಕೇಶನ್ನು, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನು. ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ನೀವು ಲೋಗೋನ ಕ್ರಿಯೇಟ್ ಮಾಡ್ಬೋದು. ಎಷ್ಟೊಂದು ಜನಕ್ಕೆ ಲ್ಯಾಪ್ಟಾಪ್ ಇರಲ್ಲ, ಸಿಸ್ಟಮ್ ಇರಲ್ಲ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ. ಅದು ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋಗೋನ ಡಿಸೈನ್ ಮಾಡೋದು ಅಥವಾ ಕ್ರಿಯೇಟ್ ಮಾಡೋದನ್ನು ಹೇಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡೋಕೆ ಹೊರಟಿದ್ದೀನಿ. 90% ಆಗ್ತಾಯಿದೆ ಡೌನ್ಲೋಡು. ಸೊ ಡೌನ್ಲೋಡ್ ಆದರೆ ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ, ಅದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ಮೇ ಬಿ ನಂದು ಇಂಟರ್ನೆಟ್ಟು ಸ್ವಲ್ಪ ಸ್ಲೋ ಇದೆ, ಸೊ ಸ್ವಲ್ಪ ಟೈಮ್ ತೊಗೊತಾ ಇದೆ ಇನ್ಸ್ಟಾಲ್ ಆಗೋಕ್ಕೆ. %100 ಆಯಿತು, ಇನ್ಸ್ಟಾಲ್ ಆಗ್ತಾಯಿದೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಾನು ಈಸಿಯಾಗಿ ಹೇಗೆ ಲೋಗೋ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇನ್ಸ್ಟಾಲ್ ಆಗಿದೆ, ಓಪನ್ ಅಂತ ಕೊಡಿ. ಇಲ್ಲಿ ಅಲೋ ಅಂತ ಮಾಡಿ, ಈ ಥರ ನಿಮಗೆ UI ಸ್ಕ್ರೀನ್ ಕಾಣುತ್ತೆ. ಈಗ ಹೆಂಗೆ ಲೋಗೋ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಪ್ಲಸ್ ಐಕನು, ಕ್ರಿಯೇಟ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನಿಮಗೆ ಎಷ್ಟೊಂದು ಸೆಕ್ಟರ್ಸ್ ಇದೆ ಲೋಗೋ ಮಾಡಲಿಕ್ಕೆ. ಒಂದು ಕಲರ್ಫುಲ್ಲು, ಆರ್ಟು, ವೆಜಿಟೇಬಲ್ ಆ್ಯಂಡ್ ಫುಡ್ಡು, ಎಷ್ಟೊಂದಿದೆ. ಸೊ ಇಲ್ಲಿ ನೀವು ವೆಜಿಟೇಬಲ್ ಆ್ಯಂಡ್ ಫುಡ್ ಸೆಕ್ಟರಲ್ಲಿ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬೇಕು. ಬಟ್ ನಿಮಗೆ ಫ್ರೀ ವರ್ಷನ್ಸ್ ಇರೋದು ನೋಡಿ ಟಿಲ್ ಕ್ರಿಸ್ಮಸ್ವರೆಗೂ. ಅದಾದಮೇಲೆಲ್ಲ ಪೇಯ್ಡ್ ವರ್ಷನು, ಅದು ನ್ಯೂ ವರ್ಷನು. ಸೊ ಫ್ರೀ ವರ್ಷನಲ್ಲಿ ಏನೇನಿದೆಯೋ ಅದನ್ನು ಆಪ್ಷನ್ನ ಯೂಸ್ ಮಾಡಿಕೊಂಡೆ ನಾವು ಬ್ಯೂಟಿಫುಲ್ ಲೋಗೋನ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕಲರ್ಫುಲ್ ಅಂತಿದೆಯಲ್ಲ, ಅದನ್ನು ಟ್ಯಾಪ್ ಮಾಡಿ. ಕಲರ್ಫುಲ್ ಅನ್ನೋದನ್ನು ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ಕಲರ್ಫುಲ್ ಒನ್ನಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಲೋಗೋ ಆಪ್ಷನ್ಸು ನಿಮ್ಗೆ ಯಾವ್ದು ಬೇಕಾದರೂ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ನಾನು ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ಓಕೆ ಅಂತ ಕೊಡಿ. ಇದು ನಿಮ್ಮದು ಬೇಕು ಅಂದರೆ ನೀವು ಬ್ಯಾಕ್ಗ್ರೌಂಡ್ ಇಮೇಜಸ್ನ ಚೇಂಜ್ ಮಾಡ್ಕೊಬೋದು ನೋಡಿ. ಇದಕ್ಕೆ ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಇಮೇಜ್ನ ಕೊಡ್ಬೋದು.
ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಇಲ್ಲಿ. ನನ್ನ ಚಾನಲ್ ಹೆಸರು ಎಂಟ್ರಿ ಮಾಡ್ತೀನಿ ನೋಡಿ, ಆಲ್ ಇನ್ ಒನ್ ಕನ್ನಡ. ಅಪ್ಲೈ ಕೊಡಿ. ನೋಡಿ ಇಲ್ಲಿ ಬರುತ್ತೆ. ನಿಮಗೆ ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ನೋಡಿ ಅದನ್ನು ಬೋಲ್ಡ್ ಮಾಡ್ಬೋದು, ಇಟ್ಯಾಲಿಕ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಈ ಥರ ಆಪ್ಷನ್ಸ್ ಇದೆ. ಮತ್ತು ಲೋಗೋ ಫಾಂಟ್ನ ಇಲ್ಲಿ ಕೆಳಗಡೆ ಲೋಗೋ ಇದು ಆಪ್ಷನ್ಸ್ ಇದೆ ನೋಡಿ. ಇದನ್ನು ನಿಮ್ಗೆ ಯಾವ ಥರ ಫಾಂಟ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಬೋದು. ನೋಡಿ ಈ ಥರ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಸೈಜ್ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಈ ಥರ ಕಲರ್ ಆ್ಯಂಡ್ ಅಡ್ಜಸ್ಟ್ಗೆ ಹೋಗಿ ಸೈಜ್ ಅಡ್ಜಸ್ಟ್ ಮಾಡ್ಬೋದು. ಇದ್ರದ್ದು ಈ ಥರ ಬೇಕು ಅಂದರೆ ಮೂವ್ ಮಾಡ್ಬೋದು ಮೇಲ್ಗಡೆ. ಇದಕ್ಕೆ ಏನಾದ್ರು ಶಾಡೋಸ್ ಕೊಡಬೇಕು ಅಂತ ಅಂದರೆ ನೋಡಿ ಈ ಥರ ಏನಾದ್ರು ಶಾಡೋಸ್ನ ನೀವು ಕೊಟ್ಟರೆ ಚೇಂಜ್ ಆಗ್ತಿದೆ ನೋಡಿ. ರೇಡಿಯಸಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ, ಎಕ್ಸು ವೈಯಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀವು ಶಾಡೋಸ್ನ ಅಪ್ಲೈ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಬೇಕು ಅಂತ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೋದು. ನೋಡಿ ನಾನು ವೈಟ್ ಆ್ಯಡ್ ಮಾಡಿದ್ದೀನಿ, ಅಪ್ಲೈ ಕೊಡಿ. ನೋ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ಬ್ಯಾಕ್ಗ್ರೌಂಡ್ ಇರಲ್ಲ, ಕ್ಯಾನ್ಸಲ್ ಮಾಡಿದ್ದೀನಿ. ಇವಾಗ ಇದು ಇಮೇಜ್ಗೆ ಏನಾದ್ರು ಬೇಕು ಅಂದರೆ ಇದು ರಿಲೇಟೆಡ್ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಅದ್ರ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಮೇಲೆ ಏನಾದ್ರು ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ ರಿಲೇಟೆಡ್ ಆಪ್ಷನ್ಸ್ ಬರುತ್ತೆ ನೋಡಿ. ಫಾಂಟು, ಕಲರ್ ಅಡ್ಜಸ್ಟು, ಶ್ಯಾಡೋ, ಇಷ್ಟು ಆಪ್ಷನ್ಸ್ ಇದೆ ನಿಮಗೆ. ಏನಾದ್ರು ರಿಮೂವ್ ಮಾಡಬೇಕು ಅಂದರೆ ಟೆಕ್ಸ್ಟ್ನ ರಿಮೂವ್ ಮಾಡೋಕ್ಕೆ ಇದು ಆಪ್ಷನ್ ಇದೆ. ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಟೆಕ್ಸ್ಟು. ಸೊ ಇಲ್ಲೆಲ್ಲ ಎಂಟ್ರಿ ಮಾಡಿ. ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಆ್ಯಸ್ ಯೂಶ್ವಲ್ ಫಾಂಟ್ಗೆ ಹೋಗಿ ಶ್ಯಾಡೋ, ಫಾಂಟಲ್ಲಿ ನಿಮಗೆ ಲೋಗೋ ಎಷ್ಟೊಂದು ಡಿಸೈನ್ ಇದೆ, ಆ ಲೋಗೋಸ್ನ ಸೆಲೆಕ್ಟ್ ಮಾಡೋದು. ಇದು ಡಿಸ್ಕಾರ್ಡ್ ಮಾಡ್ತೀನಿ. ನಿಮ್ಗೆ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ. ಕಲರ್ಫುಲ್ಗೆ ಹೋಗಿ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಮಾಡಿ, ಟೆಕ್ಸ್ಟ್ ಆ್ಯಡ್ ಮಾಡಿ, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ಡಿಸ್ಕಾರ್ಡ್ ಮಾಡಿ. ಇದೇ ಥರ ನಿಮಗೆ ಆರ್ಟ್ಗೆ ಹೋಗಿದ್ರೆ ಆರ್ಟಲ್ಲಿ ಎಷ್ಟೊಂದು ಡಿಸೈನ್ ಇದೆ ನೋಡಿ. ಆರ್ಟ್ ರಿಲೇಟೆಡ್ ಡಿಸೈನ್ಸ್ ಇದೆ. ನೀವೇನಾದರೂ ಆರ್ಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ಆರ್ಟ್ ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಇದೆ. ವೆಜಿಟೇಬಲ್ ಆ್ಯಂಡ್ ಫುಡ್ ಬೇಕು ಅಂದರೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ವೆಜಿಟೇಬಲ್ ರಿಲೇಟೆಡು ಸಿಗುತ್ತೆ ಲೋಗೋಸು. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ ಬೈ ಡಿಫಾಲ್ಟು, ಕಲರ್ಫುಲ್ ಆ್ಯಂಡ್ ಆರ್ಟು. ಇನ್ನು ಬೇರೆ ವೆಜಿಟೇಬಲ್ ಫುಡ್ಡಿಂದ ಕ್ರಿಸ್ಮಸ್ವರೆಗೂ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಬೇರೆದೆಲ್ಲ ಲಾಕ್ ಆಗಿದೆ. ಈ ಫ್ರೀ ಇಮೇಜಸ್ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಮಾಡ್ಬೋದು. ತುಂಬ ಫ್ರೀಯಾಗಿ ಯೂಸ್ ಮಾಡಿಕೊಂಡು ನೀವೆಲ್ಲ ಲೋಗೋಸ್ನ ಕ್ರಿಯೇಟ್ ಮಾಡ್ಬೋದು. ಲೋಗೋ ಮೇಕರ್ ಅಪ್ಲಿಕೇಶನ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಹೇಗೆ ಲೋಗೋ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಲೋಗೋ ಮೇಕರ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಲೋಗೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಯೂಸ್ ಮಾಡ್ಕೊಬೋದು. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.